ನಿನ್ನೆ ಮೊನ್ನೆಯಿಂದ ಕೆಲವು ಶಾಸಕರುಗಳಿಗೆ ಮಾಜಿ ಮಂತ್ರಿಗಳಿಗೆ ಕೊಟ್ಟಂಥ ರಕ್ಷಣೆಯನ್ನು ಗನ್ಮ್ಯಾನ್ಗಳನ್ನು ವಾಪಸ್ ತಗೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತದೆ. ಇದನ್ನು ರೀಕನ್ಸಿಡರ್ ಮಾಡಬೇಕು ಸರ್ಕಾರ. ಯಾಕಂದರೆ ಸುಮ್ಮನೆ ಪ್ಯಾಷನಿಗೋಸ್ಕರ ತೊಗೊಂಡವರಿಗೆ ಅವ್ರು ರದ್ದು ಮಾಡಲಿ. ಆದರೆ ಯಾರಿಗೆ ಪ್ರಾಣಭೀತಿ ಇದೆ, ಓಡಾಡಲಿಕ್ಕೆ ಕಷ್ಟ ಆಗ್ತದೆ ಅಂಥವರಿಗೆ ಖಂಡಿತವಾಗೂ ಸರ್ಕಾರ ರಕ್ಷಣೆಯನ್ನು ಕೊಡುವಂಥ ಅವಶ್ಯಕತೆ ಇದೆ. ಮತ್ತು ಮಾಜಿ ಶಾಸಕರಿಗೆ ಯಾರಿಗೆ ಅಗತ್ಯ ಇದೆ ಅದನ್ನು ಯೋಚನೆ ಮಾಡಿ ಕೊಡಬೇಕು. ಅದೊಂದು ರಿಪೋರ್ಟ್ ತಗೊಳ್ಬೇಕು. ಇದ್ದಕ್ಕಿದ್ದ ಹಾಗೆ ಇವತ್ತು ನನ್ನ ಜೊತೆಗೆ ಇರ್ತಾರೆ, ನಾಳೆ ಇಲ್ಲ ಅಂತ ಹೇಳಿದ್ರೆ ಅರ್ಥವೇ ಇಲ್ಲ. ನನ್ನ ಜೊತೆಗಿದ್ದಾಗ ಏನಾಗಿದೆ, ಈಗ ನಮಗೆಲ್ಲ ಇಲ್ಲಿ ನಕ್ಸಲೈಟ್ ಏರಿಯಾ ಇದ್ದಾಗಲೇ ನನಗೆ ದೊಡ್ಡ ಸೆಕ್ಯೂರಿಟಿ ವೈ ಕ್ಯಾಟಗರಿ ರಕ್ಷಣೆ ಕೊಟ್ಟಿದ್ರು. ನಾನೇ ಬೇಡ ಅಂತ ಬರ್ಕೊಟ್ಟೆ. ಯಾಕಂದ್ರೆ ನಾನು ಅವ್ರನ್ನ ಕರ್ಕೊಂಡು ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಕೊನೆಗೆ ಒಬ್ಬ ಗನ್ಮ್ಯಾನ್ ಕೊಟ್ಟರು. ಈಗ ಆಮೇಲೆ ಹೋಮ್ ಮಿನಿಸ್ಟರ್ ಆದ, ಈಗ ಸರಿಯೇ. ಆದರೆ ಇದನ್ನು ವಿಡ್ರಾ ಮಾಡೋಕ್ಕಿಂತ ಮೊದಲು ಅವ್ರನ್ನೂ ಕೂಡ ಹಿಯರ್ ಮಾಡಿ ಅವ್ರ ಕತೆ ಏನು ಕಷ್ಟ ಇದೆ ಏನು ಕೇಳಬೇಕು. ಆದ್ದರಿಂದ ಇದನ್ನು ಇದ್ದಕ್ಕಿದ್ದಾಗೇ ಯಾವುದೋ ಪ್ರಿಜುಡೀಸ್ ಆಗಿ ರಾಜಕಾರಣಕ್ಕೋಸ್ಕರ ಅವ್ರನ್ನೆಲ್ಲ ವಿಡ್ರಾ ಮಾಡ್ಕೊಳ್ಳುವಂಥದ್ದು ಖಂಡಿತ ಸರಿಯಲ್ಲ. ಈ ಯಾರ್ದೋ ಜೀವದ ಮೇಲೆ ಚೆಲ್ಲಾಟ ಆಡಬಾರ್ದು ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಸರ್, RSS ಸರ್ಕಾರಿ ಶಾಲೆಗಳನ್ನೆಲ್ಲ ಇದು ಅವ್ರಿಗೆ ಕಸಬಿಲ್ಲ. ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅಂತ ಒಬ್ಬ ಮಂತ್ರಿ ಅವ್ರ ಖಾತೆ ನಿರ್ವಹಣೆ ಬಿಟ್ಟು ಮತ್ತೇನೇನೋ ಮಾತಾಡ್ತಾ ಓಡಾಡ್ತಾ ಇರ್ತಾರೆ. ಅವರಿಗೆ ಬೇರೆ ಕೆಲಸವೇ ಭಾಳ ದೊಡ್ಡದಾಗ್ಬಿಡ್ತದೆ. ಇವತ್ತು ನೋಡಿ IT-BT ಕಂಪನಿಗಳು ನಮ್ಮ ರಾಜ್ಯ ಬಿಟ್ಟು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಅದ್ರ ಬಗ್ಗೆ ಗಮನ ಕೊಡೋಕೆ ಅವ್ರಿಗೆ ಪುರ್ಸೋತಿಲ್ಲ. ಇವತ್ತು ಅವ್ರದ್ದು ಇನ್ನೊಂದು ಖಾತೆ ಗ್ರಾಮೀಣಾಭಿವೃದ್ಧಿ ಖಾತೆ. ಅದು ಇವತ್ತು ನೋಡಿ, ಇವತ್ತು ಸುದ್ದಿ ಬರ್ತಾ ಇದೆ, ಒಂದು ಪಂಚಾಯಿತಿ ಚಾಮರಾಜನಗರದಲ್ಲಿ ಒಬ್ಬ ವಾಟರ್ಮ್ಯಾನ್ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗಿದ್ದಾನೆ. ಅವನಿಗೆ ಸಂಬಳ ಕೊಡಲಿಲ್ಲ. ಮತ್ತೊಬ್ಬ ಇವರು ನಮ್ಮ ಗ್ರಾಮೀಣ ಗ್ರಂಥಾಲಯ ನೌಕರಿ, ಆ ಹೆಣ್ಮಗಳೊಬ್ಬಳು ಬರೆದಿಟ್ಟು ಸತ್ತಿದ್ದಾಳೆ, ನನಗೆ ಸಂಬಳ ಕೊಡಲಿಲ್ಲ. ಅಪ್ಪ, ನೀನು ಸ್ವಲ್ಪ ಕೂತು ನಿನ್ನ ಖಾತೆ ಏನಾಗ್ತದೆ, ರಾಜ್ಯದಲ್ಲಿ ಅಭಿವೃದ್ಧಿ ಏನಾಗಬೇಕು ಅದನ್ನು ಯೋಚನೆ ಮಾಡೋದು ಸರ್. ನಿನ್ನ ನಿಜವಾಗ್ಲೂ ಕೂಡ RSSನ್ನು ಬ್ಯಾನ್ ಮಾಡೋದು, RSSನ್ನು ನಿಗ್ರಹ ಮಾಡೋದು ನಿನ್ನ ಹಣೆಯಲ್ಲೇ ಬರಲಿಲ್ಲ. ನಿನ್ನ ಜೀವನ ಇರೋ ತನಕನೂ ಅದು ಸಾಧ್ಯ ಆಗೋದಿಲ್ಲ. ಅಷ್ಟು ಬೆಳೆದಿದೆ ಅದು. ದೇಶಭಕ್ತರು ನಿರ್ಮಾಣ ಮಾಡುವಂಥ ಒಂದು ಸಂಸ್ಥೆ ಅದು. ರಾಷ್ಟ್ರದ ಪ್ರಜ್ಞೆಯನ್ನು, ರಾಷ್ಟ್ರ ಸೇವಕರನ್ನ ನಿರ್ಮಾಣ ಮಾಡುವಂಥ ಕೆಲಸ ಅದು ಮಾಡ್ತಾ ಇದೆ. ನಿನ್ಗೆ ಯಾಕೆ ಹೊಟ್ಟೆ ಕಿಚ್ಚಾಗಿದೆಯೋ ಗೊತ್ತಿಲ್ಲ. ವಿಧಾನಸೌಧದ ಒಳಗಡೆ ನಿಂತ್ಕೊಂಡು ಪಾಕಿಸ್ತಾನದಿಂದ ಬಂದಂಥ ಅವ್ರನ್ನ ಸಮರ್ಸ್ಕೊಂಡಂಥ ಇದೇ ಪ್ರಿಯಾಂಕ್ ಖರ್ಗೆ ಮತ್ತು ದೇಶದ ಅನ್ನ ತಿಂದು ಬೇರೆ ಬೇರೆ ಮಾಡೋವಂಥವ್ರನ್ನ ನಿಗ್ರಹ ಮಾಡಲಿಕ್ಕೆ ನಿಮಗೆ ಶಕ್ತಿ ಇಲ್ಲ. ದೇಶಭಕ್ತರು ನಿರ್ಮಾಣ ಮಾಡುವ ಸಂಸ್ಥೆಯನ್ನು ನಿಗ್ರಹ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಒಟ್ಟಾರೆ ನಿಮಗೆ ವೋಟ್ ಬ್ಯಾಂಕಿನ ರಾಜಕಾರಣ ಬಿಟ್ಟರೆ ನೀವೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ದಿನನಿತ್ಯ ಬೆಳಿಗ್ಗೆ ಇದ್ದರೆ ವೋಟ್ ಬ್ಯಾಂಕ್ ನಿಮ್ಮ ಮುಸ್ಲಿಮರನ್ನು ತುಷ್ಟೀಕರಣ ಮಾಡೋದು ಹೇಗೆ, ದೇಶದ್ರೋಹಿಗಳು ಯಾರಾದರೂ ಇದ್ದರೆ ಅವ್ರನ್ನ ಬ್ರದರ್ಸ್ ಅಂತ ಕರೆಯೋದು ಹೇಗೆ, ಇದನ್ನು ನೀವು ಯೋಚನೆ ಮಾಡುವಂಥವ್ರು. ನೀವು ನಿಮ್ಮ ಸರ್ಕಾರ ಒಂದೊಂದು ದಿವಸ ಇದ್ದರೂ ಕೂಡ ಅಷ್ಟು ದೊಡ್ಡ ಡ್ಯಾಮೇಜ್, ಸಮಾಜಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಸಂಸ್ಕೃತಿಗೆ ಡ್ಯಾಮೇಜ್ ಆಗ್ತಾ ಇದೆ, ಈ ರಾಷ್ಟ್ರಕ್ಕೆ ರಕ್ಷಣೆ ದೃಷ್ಟಿಯಿಂದ ಬಹಳ ಡ್ಯಾಮೇಜ್ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.